ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಯೇಸು ಕ್ರಿಸ್ತರ ಬಗ್ಗೆ ಹೇಳ್ತಾ ಹೋದ್ರೆ ನಿಜಕ್ಕೂ ಅವರೊಬ್ಬ ದೇವಮಾನವ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಅಹಿಂಸೆಯಿಂದಲೇ ಪ್ರೀತಿ ಗಳಿಸಿ ಮಾನವರ ಉದ್ಧಾರ ಮಾಡಿದ ಪ್ರವಾದಿ. ಯೇಸು ಹುಟ್ಟಿದ್ದು ಬೆತ್ಲೆಹೆಮ್ನಲ್ಲಾದರೂ ಅವರು ಬೆಳೆದದ್ದು ನಜರತ್ನಲ್ಲಿ. ಹಾಗಾಗಿ ಯೇಸುವನ್ನ ನಜರತ್ನ ಯೇಸು ಎಂದು ಕರೆಯೋದು ವಾಡಿಕೆ. ಯೇಸುವಿನ ತಂದೆ ಜೋಸೆಫ್, ತಾಯಿ ಸಂತ ಮೇರಿ. ವಾಸ್ತವವಾಗಿ ತಾಯಿ ಮೇರಿಯು ಸೃಷ್ಟಿಕರ್ತ ಪರಮಾತ್ಮನ ವರದಿಂದ ಯೇಸು ಕ್ರಿಸ್ತರನ್ನ ಗರ್ಭಧರಿಸಿ ಪರಿಶುದ್ಧ ಜೀವನವನ್ನು ನಡೆಸ್ತಾರೆ. ಯಾವುದೇ ದೇಹ ಸಂಪರ್ಕವಿಲ್ಲದೆ ದೇವರ ಅನುಗ್ರಹದಿಂದಲೇ ಪವಿತ್ರಾತ್ಮದಿಂದ ಮೇರಿಯು ಯೇಸುವಿಗೆ ಜನ್ಮವನ್ನು ನೀಡ್ತಾರೆ. ನವಮಾಸಗಳ ಗರ್ಭಿಣಿಯಾಗಿದ್ದಾಗ ಕಡ್ಡಾಯವಾಗಿ ಜನಗಣತಿಗೆ ಹಾಜರಾಗಬೇಕಾಗಿ ಬಂತು. ಆಗ ಜೋಸೆಫ್ ತನ್ನ ಮಡದಿಯನ್ನ ಬೆತ್ಲೆಹೆಮ್ಗೆ ಕರೆದೊಯ್ತಾರೆ. ಅಲ್ಲಿ ಉಳಿದುಕೊಳ್ಳಲು ಅವರಿಗೆ ಸಿಕ್ಕಿದ್ದು ಒಂದು ದನಗಳ ಕೊಟ್ಟಿಗೆ ಅಥವಾ ಕುರಿದೊಡ್ಡಿ. ಅಲ್ಲೇ ಬಾಲಯೇಸುವಿನ ಜನನವಾಗತ್ತೆ. ಯೇಸು ಭೂಮಿ ಮೇಲೆ ಜನ್ಮ ಪಡೆದಾಗ ಆಕಾಶದಲ್ಲಿ ಒಂದು ದೊಡ್ಡ ನಕ್ಷತ್ರ ಕಾಣಿಸಿಕೊಳ್ತು ಎಂಬ ಪ್ರತೀತಿ ಇದೆ. ಅಲ್ಲದೆ ಇಂದಿಗೂ ಪ್ರತಿನಿತ್ಯ ಮುಂಜಾನೆ ಮತ್ತು ಸಾಯಂಕಾಲ ಆಕಾಶದಲ್ಲಿ ಚುಕ್ಕೆ ಕಾಣಿಸಿಕೊಳ್ಳುತ್ತೆ ಅಂತ ನಂಬ್ತಾರೆ. ಈ ಕುರಿತಾಗಿ ಇಂದಿಗೂ ನಾನಾ ವದಂತಿಗಳಂತೂ ಇದ್ದೇ ಇದೆ. ಅದರಲ್ಲೂ ಯೇಸುವಿನ ಸಮಾಧಿಯಾದ ಜಾಗದ ಕುರಿತಾಗಿ ಹಲವಾರು ಊಹಾಪೋಹಗಳಿವೆ. ಅದು ಇಂದು ನಿನ್ನೆಯದಲ್ಲ, ನೂರಾರು ವರ್ಷಗಳಿಂದಲೂ ಇದರ ಬಗ್ಗೆ ಚರ್ಚೆಗಳು ನಡೆಯುತ್ತಲೇ ಇದೆ. ಈಗಾಗಲೇ ಯೇಸುವಿನ ಸಮಾಧಿಯ ಚರ್ಚೆಗೆ ಸಂಬಂಧಿಸಿದಂತೆ ಒಂದು ವಿಡಿಯೋ ಮಾಡಲಾಗಿದೆ. ದಯವಿಟ್ಟು ಈ ವಿಡಿಯೋದ ಕೊನೆಯಲ್ಲಿ ಲಿಂಕ್ ಸಿಗುತ್ತೆ, ವೀಕ್ಷಿಸಿ. ಈ ವಿಡಿಯೋದಲ್ಲಿ ಹೇಳೋಕೆ ಹೊರಟಿರುವುದು ಏನಂದ್ರೆ, ಯೇಸು ಸಮಾಧಿಯಾದದ್ದು ಬೇರೆಲ್ಲೂ ಅಲ್ಲ, ನಮ್ಮ ಭಾರತದ ಕಾಶ್ಮೀರದಲ್ಲಿ ಅನ್ನೋ ಮಾತೊಂದು ಈ ಹಿಂದಿನಿಂದಲೂ ಹರಿದಾಡ್ತಿದೆ. ಅಷ್ಟಕ್ಕೂ ಈ ಬಗ್ಗೆ ಏನಾದರೊಂದು ಸಾಕ್ಷಿ ಇದೆಯಾ? ಕಾಶ್ಮೀರದಲ್ಲೇ ಸಮಾಧಿಯಾಗಿದ್ದಕ್ಕೇನಾದರೂ ಪುರಾವೆಗಳು ಸಿಕ್ಕಿವೆಯಾ? ಅಥವಾ ಈ ಕುರಿತಾದ ವಿಚಾರವನ್ನ ಮೊಟ್ಟ ಮೊದಲಿಗೆ ಹೊರ ಪ್ರಪಂಚಕ್ಕೆ ತಿಳಿಸಿದ್ಯಾರು ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಯೇಸು ಕ್ರಿಸ್ತರ ಸಮಾಧಿಯಾದ ಸ್ಥಳದ ಬಗ್ಗೆ ಇಂದಿಗೂ ಗೊಂದಲವಂತೂ ಇದ್ದೇ ಇದೆ. ಒಟ್ಟು 2 ಸ್ಥಳಗಳನ್ನ ಯೇಸು ಕ್ರಿಸ್ತರ ಸಮಾಧಿಯಾದ ಸ್ಥಳವೆಂದು ಕ್ರೈಸ್ತ ಬಾಂಧವರು ಪೂಜಿಸಿಕೊಂಡು ಬರ್ತಿದ್ದಾರೆ. ಆದರೆ ಇದೆಲ್ಲದರ ನಡುವೆ ಯೇಸು ಕ್ರಿಸ್ತರ ನಿಜವಾದ ಸಮಾಧಿ ಇರೋದು ಭಾರತದಲ್ಲಿ ಅನ್ನೋ ಹೊಸ ಚರ್ಚೆಯೊಂದು ಶತಮಾನಗಳ ಹಿಂದಿನಿಂದಲೂ ಹುಟ್ಟಿಕೊಂಡಿದೆ. ಅದು ಜಮ್ಮು ಕಾಶ್ಮೀರದಲ್ಲಿದೆ ಅನ್ನೋ ಚರ್ಚೆ. ಕಾಶ್ಮೀರದ ಶ್ರೀನಗರದಲ್ಲಿರುವ ರೋಜಾ ಬಾಲ್ ಕಟ್ಟಡವನ್ನ ಕ್ರೈಸ್ತ ಧರ್ಮೀಯರ ಪರಮ ಪುಣ್ಯ ಕ್ಷೇತ್ರವೆಂದು ಇಂದಿಗೂ ಜನ ನಂಬ್ತಾರೆ. ಇಲ್ಲಿರೋದು ಯೇಸುವಿನ ಸಮಾಧಿಯೇ ಎಂದು ಹಲವಾರು ವರ್ಷಗಳಿಂದಲೂ ಹೇಳಿಕೊಂಡು ಬರಲಾಗ್ತಿದೆ. ಆದರೆ ಇದರಲ್ಲೂ ಒಂದು ಗೊಂದಲವಂತೂ ಇದ್ದೇ ಇದೆ. ಅದೇನೆಂದ್ರೆ, ಸ್ಥಳೀಯರ ಪ್ರಕಾರ ಹಾಗೂ ಅಲ್ಲಿ ದೊರೆತ ದಾಖಲೆಗಳ ಪ್ರಕಾರ ಈ ಸಮಾಧಿಯು ಮುಸ್ಲಿಂ ಸಂತನಾದ ಯುಜಾ ಅಸಫ್ ಅವರ ಸಮಾಧಿ ಎಂದು ಹೇಳುತ್ತವೆಯಾದರೂ ಅನೇಕ ವಿದೇಶಿ ಬರಹಗಾರರು ಮತ್ತು ಸಂಶೋಧಕರು, ಪ್ರವಾಸಿಗರು ಯೇಸು ಕ್ರಿಸ್ತನೇ ತನ್ನ ಬಹುಪಾಲು ಜೀವನವನ್ನ ಇದೇ ಕಾಶ್ಮೀರ ಪ್ರಾಂತ್ಯದಲ್ಲಿ ಕಳೆದಿದ್ದಾನೆಂದು ನಂಬ್ತಾರೆ. ಹಾಗಾಗಿ ಇಂದಿಗೂ ವಾದ ವಿವಾದಗಳು, ಊಹಾಪೋಹಗಳ ನಡುವೆ ಈ ಕಟ್ಟಡವು ನಿಗೂಢವಾಗಿಯೇ ಉಳಿದುಕೊಂಡಿದೆ. ಹಾಗಾಗಿ ಈ ಸಮಾಧಿ ನಿಜಕ್ಕೂ ಯಾರದ್ದಿರಬಹುದೆಂದು ಸಂಶೋಧನೆ ಮಾಡಲು ಪ್ರತಿ ವರ್ಷ ಸಾವಿರಾರು ಮಂದಿ ಸಂಶೋಧಕರು, ಇತಿಹಾಸಕಾರರು ಈ ಸ್ಥಳಕ್ಕೆ ಭೇಟಿ ನೀಡುತ್ತಾರೆ. ಈ ವಿಸ್ಮಯವನ್ನ ನೋಡೋದಕ್ಕಾಗಿಯೇ ಪ್ರತಿ ವರ್ಷ ಲೆಕ್ಕವಿಲ್ಲದಷ್ಟು ಜನ ಭೇಟಿ ನೀಡುತ್ತಾರೆ. ಇಲ್ಲಿರುವ ಪುರಾತನ ಕಟ್ಟಡವನ್ನ ರೋಜಾ ಬಾಲ್ ಎಂದು ಕರೆಯಲಾಗುತ್ತೆ. ಈ ಸ್ಥಳ ಸೂಕ್ಷ್ಮ ಪ್ರದೇಶವಾಗಿದ್ದು ಭಾರತೀಯ ಸೈನ್ಯದಿಂದ ಸಂರಕ್ಷಿಸಲ್ಪಟ್ಟಿದೆ. ಪ್ರತಿದಿನವೂ ಸೈನಿಕರು ಗಸ್ತು ತಿರುಗುತ್ತಿರ್ತಾರೆ. ಆದರೆ ಈ ಹಿಂದೆ ಹಾಗಿರಲಿಲ್ಲ. ಸೈನಿಕರ ಮೇಲೆಯೇ ಕಲ್ಲು ತೂರಾಟ ಹಾಗೂ ಘರ್ಷಣೆಗಳು ಹಲವು ಬಾರಿ ನಡೆದ ನಿದರ್ಶನವಿದೆ. ಅಷ್ಟಕ್ಕೂ ಯೇಸು ಕ್ರಿಸ್ತರ ಸಮಾಧಿ ಎಂದು ಪರಿಗಣಿಸಲಾದ ಈ ಕಟ್ಟಡದ ವಿಶೇಷತೆ ಏನು ಅನ್ನೋದನ್ನು ಗಮನಿಸಿದರೆ, ರೋಜಾ ಬಾಲ್ ಕಟ್ಟಡ ಅತ್ಯಂತ ಭವ್ಯವಾಗಿ ವರ್ಣರಂಜಿತವಾಗಿ ಕಟ್ಟಿರುವ ಕಟ್ಟಡವಲ್ಲ, ಬದಲಿಗೆ ಸರಳವಾದ ಕಲ್ಲಿನ ರಚನೆಯಿಂದ ಕಟ್ಟಲ್ಪಟ್ಟಿರುವಂಥದ್ದು. ಒಂದು ಸಾಮಾನ್ಯ ಕಲ್ಲಿನ ಮನೆಯಂತೆ ಕಾಣುತ್ತೆ. ಒಳಭಾಗದಲ್ಲಿ ಒಂದು ಮರದ ಕೋಣೆ ಇದ್ದು ಹೊರಭಾಗದ ಕಿಟಿಕೆಗಳಿಗೆ ಜಾಲರಿಯನ್ನ ಅಳವಡಿಸಲಾಗಿದೆ. ಅದರ ಒಳಭಾಗದಲ್ಲಿ ಹಸಿರು ಬಟ್ಟೆಯಿಂದ ಮುಚ್ಚಿದ ಸಮಾಧಿ ಗೋಚರಿಸುತ್ತೆ. ಇದುವೇ ಇಂದಿಗೂ ಚರ್ಚಾಸ್ಪದ ವಿಚಾರವಾಗಿ ನಿಂತಿದೆ. ಅದು ಮುಸ್ಲಿಂ ಸಂತನದ್ದ ಅಥವಾ ಯೇಸು ಕ್ರಿಸ್ತರದ್ದ ಅನ್ನೋದು. ಕೆಲವು ಕ್ರಿಶ್ಚಿಯನ್ ಲೇಖಕರು ಹಾಗೂ ಪ್ರಸಿದ್ಧ ಸಂಶೋಧಕರಾದ ಡಾಕ್ಟರ್ ವಿನ್ಸಿ ಕೋಡ್ ಅವರ ಸಿದ್ಧಾಂತಗಳನ್ನು ನಂಬುವವರು ಈ ಸಮಾಧಿ ಯೇಸು ಕ್ರಿಸ್ತರಿಗೆ ಸೇರಿದ್ದು ಎಂದು ನಂಬುತ್ತಾರೆ.
ಅದಕ್ಕೂ ಕೂಡ ಒಂದು ನಿದರ್ಶನವನ್ನು ಕೊಡಲಾಗಿದೆ. ಅದೇನೆಂದ್ರೆ, ಶಿಲುಬೆಗೇರಿಸಿದ ನಂತರ ಯೇಸು ಭಾರತಕ್ಕೆ ಪ್ರಯಾಣಿಸಿ ಕಾಶ್ಮೀರದಲ್ಲಿ ನೆಲೆಸಿದ್ರು ಎಂದು ಕೆಲವರು ನಂಬ್ತಾರೆ. ಆದರೆ ಅಧಿಕೃತವಾಗಿ ಈ ಸಮಾಧಿಯು ಮುಸ್ಲಿಂ ಸಂತ ಯುಜಾ ಅಸಫ್ ಅವರದು ಅಂತ ನಂಬ್ತಾರೆ. ಇಂದಿಗೂ ರೋಜಾ ಬಾಲ್ ಕಟ್ಟಡವನ್ನ ಸಂರಕ್ಷಿಸುತ್ತಿರುವ ಕುಟುಂಬವೊಂದರ ಪ್ರಕಾರ ಈ ಸಮಾಧಿ ಯೇಸುವಿನದ್ದಲ್ಲ, ಸೂಫಿ ಸಂತರದ್ದು ಎಂದು ಅಭಿಪ್ರಾಯ ಪಡ್ತಾರೆ. ಆದರೆ ಯಾಕಾಗಿ ಇಷ್ಟೊಂದು ಜನಪ್ರಿಯವಾಯಿತು ಈ ಸ್ಥಳ, ಈ ಗೊಂದಲಗಳು ಯಾಕಾಗಿ ಸೃಷ್ಟಿಯಾದವು ಅಂದ್ರೆ, ಸ್ಥಳೀಯರು ಹೇಳೋ ಪ್ರಕಾರ ವಿದೇಶಿ ಪ್ರಾಧ್ಯಾಪಕರೊಬ್ಬರು ಈ ಸ್ಥಳವನ್ನ ಯೇಸುಕ್ರಿಸ್ತನ ಸಮಾಧಿ ಎಂದು ಬಣ್ಣಿಸಿದ್ದರಂತೆ. ನಂತರ ವ್ಯಾಪಾರೀಕರಣಗೊಂಡ ಈ ಹೇಳಿಕೆ ಮತ್ತಷ್ಟು ಪ್ರಚಾರವನ್ನು ಪಡೆದುಕೊಳ್ತು. ಸ್ಥಳೀಯ ವ್ಯಾಪಾರಸ್ಥರು ಪ್ರವಾಸಿಗರನ್ನ ಆಕರ್ಷಿಸುವ ದೃಷ್ಟಿಯಿಂದ ಬರುವ ಯಾತ್ರಾರ್ಥಿಗಳು ಹಾಗೂ ಪ್ರವಾಸಿಗರಿಗೆ ಈ ಕಟ್ಟಡ ಯೇಸುವಿನ ಸಮಾಧಿ ಎಂದು ಬಣ್ಣಿಸಲು ಶುರು ಮಾಡ್ತಾರೆ. ಪ್ರಸಿದ್ಧ ವಿದೇಶಿ ಪ್ರವಾಸಿಗನಾದ ಲೋನ್ಲಿ ಪ್ಲಾನೆಟ್ ಎಂಬಾತ ಇದೇ ವಿಚಾರವನ್ನು ಉಲ್ಲೇಖಿಸಿದಾಗ ಈ ಸ್ಥಳ ಮತ್ತಷ್ಟು ಪ್ರಸಿದ್ಧಿಯನ್ನು ಪಡೆದುಕೊಳ್ತು. ಅದರ ಪರಿಣಾಮವಾಗಿ ಸಹಸ್ರಾರು ಸಂಖ್ಯೆಯಲ್ಲಿ ವಿದೇಶಿಯರು ಈ ಸ್ಥಳಕ್ಕೆ ಭೇಟಿ ನೀಡಲು ಪ್ರಾರಂಭಿಸಿದರು. ಅಲ್ಲದೆ ಅನೇಕ ಮಂದಿ ಈ ಸ್ಥಳವನ್ನು ಇಡೀ ವಿಶ್ವದಲ್ಲೇ ಭೇಟಿ ನೀಡಲೇಬೇಕಾದ ಪ್ರವಾಸಿ ತಾಣ ಎಂದು ಟ್ಯಾಗ್ ಮಾಡಿಬಿಟ್ರು. ಅದೆಷ್ಟೋ ಮಂದಿ ವರ್ಣರಂಜಿತವಾದ ಕಥೆಗಳನ್ನು ಬರೆದರು. ಅಷ್ಟಕ್ಕೂ ಯೇಸು ಇಲ್ಲಿಗೆ ಬಂದಿದ್ದೆ ಆದರೆ ಸ್ಥಳ ಪುರಾಣ ಹಾಗೂ ದಂತಕಥೆಯಾದರೂ ಇರಲೇಬೇಕಲ್ವಾ? ಖಂಡಿತವಾಗಿಯೂ ಒಂದು ಪ್ರಾಚೀನ ಕಥೆಯಂತೂ ಇದ್ದೇ ಇದೆ. ಕಾಶ್ಮೀರ ಮತ್ತು ಹಿಮಾಲಯದ ಸುತ್ತಮುತ್ತ ಯೇಸು ಕ್ರಿಸ್ತನ ಕುರಿತಾದ ಅನೇಕ ದಂತಕಥೆಗಳು ಅದಾಗಲೇ ಪ್ರಚಲಿತದಲ್ಲಿದ್ವು. ಶ್ರೀನಗರದ ಉತ್ತರದ ಪರ್ವತಗಳಲ್ಲಿರುವ ಒಂದು ಪ್ರಾಚೀನ ಬೌದ್ಧ ಕೇಂದ್ರ ಸುಮಾರು 2000 ವರ್ಷಗಳ ಹಿಂದೆ ಆ ಸ್ಥಳದಲ್ಲಿಯೇ ಬೌದ್ಧ ಸಮ್ಮೇಳನವನ್ನು ಆಯೋಜಿಸಿತ್ತಂತೆ. ಆ ಕಾರ್ಯಕ್ರಮದಲ್ಲಿ ಸ್ವತಃ ಯೇಸುವೆ ಭಾಗವಹಿಸಿದ್ರು ಎಂದು ಕೆಲವು ಕಥಾನಕಗಳು ಇದೆ. ಆದರೆ ಇತಿಹಾಸಕಾರರು ಇದೆಲ್ಲವನ್ನು ಕಪೋಲ ಕಲ್ಪಿತ ಎಂದು ಅಲ್ಲಗಳೆಯುವುದಿದೆ. ಅದಕ್ಕಾಗಿ ಈ ಕಥೆಗಳ ನೈಜಾಂಶವನ್ನು ಪತ್ತೆ ಹಚ್ಚುವುದಕ್ಕಾಗಿ ಬೌದ್ಧ ಧರ್ಮ ಮತ್ತು ಕ್ರಿಶ್ಚಿಯನ್ ಧರ್ಮದ ನಡುವಣ ಹೋಲಿಕೆಗಳನ್ನು ಪತ್ತೆ ಹಚ್ಚಲು ವಿದ್ವಾಂಸರ ತಂಡ 19ನೇ ಶತಮಾನದಲ್ಲಿ ಇಲ್ಲಿ ಸಂಶೋಧನೆಯನ್ನು ನಡೆಸಿತು. ಇದಲ್ಲದೆ 12ರಿಂದ 30 ವರ್ಷ ವಯಸ್ಸಿನಲ್ಲಿದ್ದಾಗ ಯೇಸು ಕ್ರಿಸ್ತರ ಜೀವನದ ಬಗ್ಗೆ ಇರುವ ಬೈಬಲ್ನ ವಿವರಣೆಯನ್ನು ಗಮನಿಸಿದಾಗ ಅಂದಿನ ಕಾಲಘಟ್ಟದಲ್ಲಿ ಯೇಸು ಕ್ರಿಸ್ತ ಭಾರತಕ್ಕೆ ಭೇಟಿ ನೀಡಿರಬಹುದು ಎಂದು ಅಭಿಪ್ರಾಯವನ್ನು ಪಟ್ಟಿದ್ರು. ಈ ಒಂದು ಉಲ್ಲೇಖ ಅಲ್ಲಿನ ದಂತಕತೆ ಹಾಗೂ ಸ್ಥಳ ಪುರಾಣಗಳಿಗೆ ಪುಷ್ಟಿ ನೀಡಿರೋದಂತೂ ಸುಳ್ಳಲ್ಲ. ಇಂದಿಗೂ ಸಹಸ್ರಾರು ಮಂದಿ ಪ್ರತಿ ತಿಂಗಳು ಅಲ್ಲಿಗೆ ಭೇಟಿ ನೀಡ್ತಾರೆ. ಅದರಲ್ಲಿ ಅತಿ ಹೆಚ್ಚಿನವರು ವಿದೇಶಿ ಕ್ರೈಸ್ತ ಧರ್ಮೀಯರು ಅನ್ನೋದೇ ವಿಶೇಷ. ಆದರೆ ದಾಖಲೆಗಳನ್ನು ನಂಬುವವರಿಗೆ ಅದೊಂದು ಸಂತನ ಸಮಾಧಿಯಾಗಿ ಮಾತ್ರ ಕಾಣುತ್ತೆ. ಇನ್ನು ಈ ಸ್ಥಳಕ್ಕೆ ರೋಜಾಬಾಲ್ ಎಂಬ ಹೆಸರು ಹೇಗೆ ಬಂತು ಅನ್ನೋದನ್ನು ಪರಿಶೀಲಿಸಿದರೆ, ಈ ಹೆಸರು ರೋಸ್ ಕ್ವಾರ್ಟ್ಸ್ ಬಾಲ್ ಅಂದರೆ ಗುಲಾಬಿ ಹರಳು ಚೆಂಡುಗಳೆಂಬ ಅರ್ಥ ನೀಡುತ್ತೆ ಎಂದು ಕೆಲವರು ಅಭಿಪ್ರಾಯಪಟ್ಟರೆ, ಸ್ಥಳೀಯರು ರೋಸ್ ಎಂದರೆ ಸಮಾಧಿ, ಬಾಲ್ ಎಂದರೆ ಸ್ಥಳ ಎಂದು ಅರ್ಥ ನೀಡ್ತಾರೆ. ಆದರೆ ಕಾಶ್ಮೀರದ ಐತಿಹಾಸಿಕ ಸ್ಥಳವಾಗಿ ನಿಂತಿದೆ ಈ ರೋಸ್ ಬಾಲ್. ಕೆಲವೊಂದು ವಿವರಣೆಯ ಪ್ರಕಾರ ಶಿಲುಬೆಗೇರಿದ ನಂತರ ಯೇಸುವನ್ನು ಕೆಳಗಿಳಿಸಿ ಸಮಾಧಿ ಮಾಡಿ ಒಂದು ಬಂಡೆಯಿಂದ ಆ ದ್ವಾರವನ್ನು ಮುಚ್ಚಿದ ಬಳಿಕ ಯೇಸು ಅಲ್ಲಿಂದ ಪಲಾಯನ ಮಾಡಿ ಕಾಶ್ಮೀರದ ಈಗಿನ ರೋಸ್ ಬಾಲ್ ಸ್ಥಳಕ್ಕೆ ಬಂದಿದ್ದರಂತೆ. ಅಲ್ಲಿಯೇ ಕೆಲವು ವರ್ಷಗಳು ತಂಗಿದ್ದು ಅಲ್ಲಿಯೇ ಸಮಾಧಿಯಾದರು ಎಂಬ ವಾದವೂ ಅಂಟಿಕೊಂಡಿದೆ. ಆದರೆ ಸತ್ಯ ಅನ್ನೋದಕ್ಕೆ ಯಾವ ಪುರಾವೆಗಳಿಲ್ಲ. ಬಾಯಿಂದ ಬಾಯಿಗೆ ಹರಿದಾಡಿ ಕಥೆ ತಿರುಚಿರಲೂಬಹುದು. ಆದರೆ ಸ್ಥಳೀಯ ಮುಸಲ್ಮಾನ್ ಬಾಂಧವರು ಈ ಸ್ಥಳದಲ್ಲಿಯೇ ಸಂತ ಯೂಜ್ ಅಸಫ್ ಮತ್ತು ಮತ್ತೊಬ್ಬ ಸಂತ ಮೀರ್ ಸೈಯದ್ ನಸರುದ್ದೀನ್ ಇಲ್ಲಿಯೇ ಸಮಾಧಿಯಾದರು ಎಂದು ನಂಬ್ತಾರೆ. ಶ್ರೀನಗರದ ಮಧ್ಯಭಾಗದಲ್ಲಿರುವ ಈ ಸಮಾಧಿಯು 1899ರಲ್ಲಿ ಅಹಮದೀಯ ಚಳುವಳಿಯ ಸಂಸ್ಥಾಪಕ ಮಿರ್ಜಾ ಗುಲಾಂ ಅಹಮದ್ ಈ ಸಮಾಧಿ ಯೇಸು ಕ್ರಿಸ್ತರಿಗೆ ಸೇರಿದ್ದು ಎಂದು ಹೇಳಿಕೊಂಡಾಗ ಇಡೀ ವಿಶ್ವದ ಗಮನ ಸೆಳೆದಿತ್ತು. ಮಸೀಹ್ ಹಿಂದೂಸ್ತಾನ್ ಮೇ ಎಂಬ ಪುಸ್ತಕದಲ್ಲಿ ಇದರ ಬಗ್ಗೆ ಕೂಲಂಕುಷವಾಗಿ ಬರೆದಿದ್ದಾರೆ. ಈ ಗ್ರಂಥವನ್ನು 1908ರಲ್ಲಿ ಉರ್ದು ಭಾಷೆಯಲ್ಲಿ ಪ್ರಕಟಿಸಲಾಗಿದೆ. ನಂತರ 1944ರಲ್ಲಿ ಇಂಗ್ಲಿಷ್ಗೆ ಅನುವಾದಿಸಲಾಗಿದೆ. ಲೇಖಕರ ಪ್ರಕಾರ ಯೇಸು ಶಿಲುಬೆಗೇರಿಸಿದ ನಂತರವೂ ಬದುಕುಳಿದಿದ್ರು. ಅಲ್ಲಿಂದ ಭಾರತದ ಕಾಶ್ಮೀರಕ್ಕೆ ಪ್ರಯಾಣಿಸಿ ಅಲ್ಲಿಯೇ ವಾಸವಾಗಿದ್ರು. ತಮ್ಮ 120ನೇ ವಯಸ್ಸಿನಲ್ಲಿ ದೇಹತ್ಯಾಗ ಮಾಡಿದ್ದರಂತೆ. ನಂತರ ಕಾಶ್ಮೀರದ ಸುಂದರ ಕಣಿವೆಯಲ್ಲಿ ಸಮಾಧಿ ಮಾಡಲಾಯಿತು ಎಂದು ಆ ಪುಸ್ತಕದಲ್ಲಿ ಉಲ್ಲೇಖ ಮಾಡ್ತಾರೆ. ಪವಿತ್ರ ಗ್ರಂಥವಾದ ಬೈಬಲ್ನಲ್ಲಿನ ಉಲ್ಲೇಖಗಳಂತೆ ಯೇಸುವನ್ನ 33ನೇ ವಯಸ್ಸಿನಲ್ಲಿ ಗೋಲ್ಕೋತಾ ಬೆಟ್ಟದ ಮೇಲೆ ಶಿಲುಬೆಗೇರಿಸಿದ ನಂತರ ಜೆರುಸಲೇಂನ ಹೊರಗಿನ ಉದ್ಯಾನದಲ್ಲಿ ಸಮಾಧಿ ಮಾಡಲಾಯಿತು ಎಂದಿದೆ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್.
ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಇಲ್ಲಿರುವ ಯುಜಾ ಅಸಫ್ ಅವರೇ ಯೇಸು ಎಂದು ಉಲ್ಲೇಖಿಸುತ್ತಾರೆ. ಯುಜಾ ಅಸಫ್ ಅಂದರೆ ಜೋಸೆಫ್ ಮಗ ಎಂದರ್ಥ. ಬೈಬಲ್ ಮತ್ತು ಕುರಾನ್ನಲ್ಲೂ ಕೂಡ ಜೋಸೆಫ್ ಮತ್ತು ಮೇರಿಯನ್ನ ಯೇಸುವಿನ ಪೋಷಕರು ಮತ್ತು ಯಹೂದಿಗಳಾಗಿ ಜನಿಸಿದವರು ಎಂದು ಉಲ್ಲೇಖಿಸುತ್ತವೆ. ಕಾಶ್ಮೀರಿ ಭಾಷೆಯಲ್ಲಿ ಯುಜ್ ಅಸಫ್ ಅಂದರೆ ಗುಣಪಡಿಸುವವನು ಅಥವಾ ಕುರುಬ ಎಂದರ್ಥ. ಕೆಲವು ಸಂಶೋಧಕರ ವಿಶ್ಲೇಷಣೆಯಂತೆ ಯಹೂದಿ ಸಂಪ್ರದಾಯಗಳಂತೆ ಪೂರ್ವ ಪಶ್ಚಿಮ ದಿಕ್ಕಿನಲ್ಲಿ ಸಮಾಧಿ ಮಾಡಲಾಗಿದೆ ಎಂದು ಹೇಳಿದರೆ, ಮುಸ್ಲಿಂ ಧರ್ಮದ ಲೇಪ ಮಾಡುವುದಕ್ಕೆ ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ಸಮಾಧಿ ಕಲ್ಲನ್ನು ಹಾಕಲಾಗಿದೆ ಎಂದು ಕೆಲವು ಇತಿಹಾಸಕಾರರು ಅಭಿಪ್ರಾಯ ಪಡ್ತಾರೆ. ಕ್ರಿಸ್ತಶಕ 49ರಿಂದ 109ರವರೆಗೂ ಕಾಶ್ಮೀರವನ್ನು ಆಳಿದ್ದಂತಹ ರಾಜ ಗೋಪದತ್ತನ ಆಳ್ವಿಕೆಯ ಕಾಲದಲ್ಲಿ ಯೇಸು ಕಾಶ್ಮೀರಕ್ಕೆ ಬಂದಿದ್ದರೆಂದು ಕೆಲವು ತಜ್ಞರು ಒಪ್ಪಿಕೊಳ್ತಾರೆ. ಕ್ರಿಸ್ತಪೂರ್ವ 700ರ ಸುಮಾರಿಗೆ ಅಸಿರಿಯನ್ನರು ಇಸ್ರೇಲ್ನಿಂದ ಹೊರಹಾಕಲ್ಪಟ್ಟ ನಂತರ ಅಫ್ಘಾನಿಸ್ತಾನ ಮತ್ತು ಕಾಶ್ಮೀರದಲ್ಲಿನ ರೇಷ್ಮೆ ಮಾರ್ಗದಲ್ಲಿ ನೆಲೆಸಿದ 12 ಯಹೂದಿ ಬುಡಕಟ್ಟುಗಳಲ್ಲಿ ಕಾಶ್ಮೀರಿಗಳನ್ನ ಇಸ್ರೇಲ್ನ 10 ಕಾಣೆಯಾದ ಕುಟುಂಬಗಳಲ್ಲಿ ಒಂದೆಂದು ಪರಿಗಣಿಸಲಾಗಿರುವುದರಿಂದ ಅವರು ಕಾಶ್ಮೀರವನ್ನು ಆರಿಸಿಕೊಂಡಿರಬೇಕು ಎಂದು ಇತಿಹಾಸಕಾರರು ಅಭಿಪ್ರಾಯ ಪಡ್ತಾರೆ. ಆದ್ದರಿಂದ ಇಂದಿಗೂ ಕೂಡ ಅನೇಕ ಕಾಶ್ಮೀರಿ ಬುಡಕಟ್ಟು ಜನರು ತಮ್ಮನ್ನ ಬ್ನಿ ಇಸ್ರೇಲ್ ಅಥವಾ ಇಸ್ರೇಲ್ ಮಕ್ಕಳು ಎಂದು ಕರೆದುಕೊಳ್ತಾರೆ. ಶ್ರೀನಗರದಿಂದ ಸುಮಾರು 50 ಕಿಲೋಮೀಟರ್ ದೂರದಲ್ಲಿರುವ ಗುಲ್ಟಿಬಾಗ್ ಎಂಬ ಗ್ರಾಮದ ನಿವಾಸಿಗಳು ತಮ್ಮನ್ನ ತಾವು ದಿ ಲಾಸ್ಟ್ ಜೇವಿಶ್ ಟ್ರೈಬ್ ಅಂದರೆ ಕಳೆದು ಹೋದ ಯಹೂದಿ ಬುಡಕಟ್ಟು ಎಂದು ಪರಿಗಣಿಸಿಕೊಳ್ತಾರೆ. ಪ್ಯಾಲೆಸ್ತೈನ್ ಮೂಲದ ಯಹೂದಿಗಳು ಇಂದಿಗೂ ಪಾದ್ರಿ ಭಾಷೆಯನ್ನ ಮಾತನಾಡ್ತಾರೆ. ಪಾದ್ರಿ ಅಂದರೆ ಕುರುಬ ಎಂದರ್ಥವಿದೆ. ಮೂಲತಃ ಸಮಾಧಿ ಮಾಡಿದ ಸ್ಥಳವು ಗುಹೆ ಅಥವಾ ಕಲ್ಲಿನ ಕೋಣೆಯಾಗಿರಬೇಕು ಎಂದು ಕೆಲವು ಸಂಶೋಧಕರು ನಂಬುತ್ತಾರೆ. ಇದರಲ್ಲಿ ಯುಜ್ ಅಸಫ್ಗೆ ಸಂಬಂಧಿಸಿದ ಕಲಾಕೃತಿಗಳಿದ್ದು, ಇದು ಕೆಲವರಿಗೆ ಈ ಹೆಸರು ಅರೇಬಿಕ್ ಅಥವಾ ಮುಸ್ಲಿಂ ಹೆಸರಲ್ಲ, ಬದಲಾಗಿ ಹೀಬ್ರೂ ಹೆಸರಾಗಿದ್ದಿರಬಹುದೆಂದು ಅಭಿಪ್ರಾಯವನ್ನು ಪಡ್ತಾರೆ. ಈ ಸ್ಥಳದ ಬಗ್ಗೆ ಮೊದಲು ಉಲ್ಲೇಖವಾದದ್ದು ಕ್ರಿಸ್ತಶಕ 112ರಲ್ಲಿ. ಈ ಪ್ರದೇಶದಲ್ಲಿ ಇಸ್ಲಾಂ ಪ್ರಭಾವ ವಿಸ್ತರಿಸುವ ಮುನ್ನವೇ ಈ ಕಟ್ಟಡ ಅಸ್ತಿತ್ವದಲ್ಲಿತ್ತು. ಪ್ರಸ್ತುತ ರೋಜ್ಬಾಲ್ ದೇವಾಲಯವು ಸ್ಥಳೀಯವಾಗಿ ಪ್ರಸಿದ್ಧವಾಗಿರುವ ದಸ್ತಗಿರ್ ಸಾಹಿಬ್ ದೇವಾಲಯದ ಹತ್ತಿರವಿರುವ ಮುಸ್ಲಿಂ ಸ್ಮಶಾನದ ಮುಂದಿದೆ. ಈ ಚರ್ಚೆಯ ಕುರಿತು ಹಲವಾರು ಪುಸ್ತಕಗಳು, ಸಾಕ್ಷ್ಯಚಿತ್ರಗಳು ತೆರೆಕಂಡಿವೆ. ರಷ್ಯಾದ ಪ್ರವಾಸಿಗ ನಿಕೋಲಸ್ ನೋಟೋವಿಚ್ 1894ರಲ್ಲಿ ಬರೆದ ಅಜ್ಞಾತ ಜೀವನ ಹಾಗೂ ಸುಜೇನ್ ಮೇರಿ ಓಲ್ಸನ್ ಅವರ ಜೀಸಸ್ ಇನ್ ಕಾಶ್ಮೀರ್ ಪುಸ್ತಕ ಹಾಗೂ ದಿ ಲಾಸ್ಟ್ ಟಾಮ್ ಪುಸ್ತಕ, ಅಶ್ವಿನಿ ಸಂಘಿ ಅವರ ದಿ ರೋಜ್ಬಾಲ್ ಲೈನ್, ಆನಂದ್ ಕೃಷ್ಣ ಅವರ ಕ್ರೈಸ್ಟ್ ಆಫ್ ಕಾಶ್ಮೀರೀಸ್, ಪ್ರೊಫೆಸರ್ ಹಸ್ನೇನ್ ಅವರ ಎ ಸರ್ಚ್ ಫಾರ್ ದಿ ಹಿಸ್ಟಾರಿಕಲ್ ಜೀಸಸ್, ಭಾರತ ಸರ್ಕಾರ ಹೊರತಂದಂತಹ ಚಲನಚಿತ್ರ ವಿಭಾಗದ ದಿ ರೌಜ್ಬಾಲ್ ಶ್ರೈನ್ ಎಂಬ ಸಾಕ್ಷ್ಯಚಿತ್ರವು ಇದೇ ವಿಚಾರವನ್ನು ಪ್ರಸ್ತುತಪಡಿಸಿದೆ. ಅಂತೂ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದು ಅವರವರ ವಿವೇಚನೆಗೆ ಬಿಟ್ಟ ವಿಚಾರ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.